ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಮನೆಯಲ್ಲೇ ಧೂಪನ ಯಾವ ರೀತಿ ಮಾಡೋದು ಅಂತ ಮಾಡಿದ್ದೀನಿ. ಇದನ್ನು ನಿಮಗೆ ಹೇಳ್ತೀನಿ ಯಾವ್ಯಾವ ರೀತಿ ಮಾಡೋದು ಅಂತ. ನೋಡಿ, ನಾವು ದೇವರಿಗೆ ಹೂವು ಮುಡಿಸ್ತೀವಿ, ಗುಲಾಬಿ ಹೂವು. ಇದನ್ನು ಒಂದು ಸ್ವಲ್ಪ ದೊಡ್ಡದಿರುತ್ತೆ, ಫುಲ್ ಬಾಡಿರುತ್ತೆ. ಆ ಗುಲಾಬಿ ಹೂವನ್ನ ಎಸಿಬಾರ್ದು ಅಲ್ವಾ. ನಾವು ಗಿಡಗಳಿಗೂ ಹಾಕ್ತೀವಿ, ಗೊಬ್ಬರ ಆಗುತ್ತೆ ಅಂತ. ಇದನ್ನು ಕಲೆಕ್ಟ್ ಮಾಡಿಟ್ಕೊಂಡು ಈ ಗುಲಾಬಿ ದಳಕ್ಕೆ ಇನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಹೇಳ್ತೀನಿ. ಇದನ್ನು ಬಳಸ್ಬಿಟ್ಟು ಇದು ಪುಡಿ ಮಾಡಿಬಿಟ್ಟು ನಾನು ಧೂಪ ಮಾಡಿದ್ದೀನಿ. ನೋಡಿ ಎಷ್ಟೊಂದಾಗಿದೆ. ತುಂಬ ಹೂವಿತ್ತು, ತುಂಬ ದಿನದ್ದು, ಹಾಗೆ ಇಟ್ಕೊಂಡಿದ್ದೆ. ಬರೀ ಈ ದಳಗಳನ್ನು ಮಾತ್ರ ಬಿಡಿಸ್ಕೊಂಡು ಈ ತೊಟ್ಟೆಲ್ಲ ಬಿಟ್ಬಿಟ್ಟು ಅದೇ ಒಂದು ರಾಶಿ ಹೂವಾಗಿತ್ತು. ಒಂದು 3 ಸಲ ಮಿಕ್ಸಿಗೆ ಹಾಕಿದ್ದೀನಿ, ಅಷ್ಟಾಗಿತ್ತು. ಅದ್ರ ಜೊತೆಗೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸು ತೋರಿಸ್ತೀನಿ. ಇದು ನೋಡಿ ಬೇವಿನ ಸೊಪ್ಪು ಅಂತಂದರೆ ಯುಗಾದಿ ದಿನ ತಂದು ನಾವು ಬಾಗಿಲಿಗೆ ಹಿಂಗೆ ಗೊಂತಲು ಕಟ್ಟಿರ್ತೀವಿ. ಆ ಬೇವಿನ ಸೊಪ್ಪಿಗೆ ತುಂಬ, ಯುಗಾದಿ ದಿನ ತಂದಿದ್ದು ಬೇವಿನ ಸೊಪ್ಪಿಗೆ ತುಂಬ ಪವರ್ ಇರುತ್ತಂತೆ. ನಮ್ಮ ಮನೇಲಿ ಹಿರಿಯರು ಹೇಳ್ತಾಯಿದ್ರು. ಹಾಗಾಗಿ ಅದನ್ನು ಹಾಗೆ ಇಟ್ಕೊಳ್ತಾಯಿದ್ರು. ನಾನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಒಂದು ಡಬ್ಬಿ ತುಂಬ ಬೇವಿನ ಎಲೆನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಸೊಳ್ಳೆ ಬರ್ತಿದ್ದಾಗ ನಾವು ಒಂದು ಸ್ವಲ್ಪ ಹೊಗೆ ಹಾಕ್ಬಿಟ್ಟು ಆವಾಗ ಬೇವಿನ ಸೊಪ್ಪು ಹಾಕ್ಬಿಡ್ತಿದ್ವಿ, ಆವಾಗ ಸೊಳ್ಳೆ ಹೋಗ್ತಾಯಿತ್ತು. ಈಗ ನೋಡಿ, ಇದು ಸೊಳ್ಳೆ ಹೋಗ್ಸೋಕ್ಕೋಸ್ಕರ ಬೇವಿನ ಸೊಪ್ಪಿನಲ್ಲಿ ಇದಕ್ಕೂ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಇದರಲ್ಲಿ ಮಾಡಿರೋದು ಸೊಳ್ಳೆಗೋಸ್ಕರ. ಇದು ಪೂಜೆ ಮಾಡಿದಾಗ ಮನೆಯಲ್ಲಿ ಆವಾಗ ಕೂಡ ಧೂಪ ಹಾಕ್ಬೋದು. ಏಕೆಂದರೆ ದೇವರಿಗೆ ಏರಿಸಿದ್ದು ಹೂವು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅಂತ ಹೇಳ್ತೀನಿ.